ಪಿತ್ರಾರ್ಜಿತ ಆಸ್ತಿಗಳ ಒಂದು ವಿಭಾಗ ಹಂಚಿಕೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ವಾರಸುದಾರರಲ್ಲಿ ಮೊದಲಿಂದಲೂ ಕೂಡ ಕೆಲವೊಂದು ಗೊಂದಲಗಳು ಇದೆ. ಅದು ಈಗಲೂ ಮುಂದುವರಿತಾ ಬರ್ತಾ ಇದೆ. ಈ ಒಂದು ಪಿತ್ರಾರ್ಜಿತ ಆಸ್ತಿ ಅಥವಾ ಸ್ವಯಾರ್ಜಿತ ಆಸ್ತಿ ಇದು ಯಾವಾಗ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಬರುತ್ತೆ, ವಿಲ್ ಮಾಡುವಾಗ ಯಾವ ರೀತಿಯಲ್ಲಿ ಹಂಚಿಕೆ ಮಾಡಬೇಕಾಗತ್ತೆ, ಅಥವಾ ದಾನ ಮಾಡೋದಾದರೆ ಎಷ್ಟನ್ನು ಮಾಡಬೇಕು, ಯಾವ ಆಸ್ತಿಗಳನ್ನು ಮಾಡಬೇಕು, ಈ ಎಲ್ಲ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ಧರ್ಮದಲ್ಲಿನ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳು ಹಿಂದಿನಿಂದ ಕೂಡ ಇತ್ತು, ಈಗಲೂ ಇದೆ. ಎಷ್ಟೇ ಒಂದು ತೀರ್ಪುಗಳು ಬಂದರೂ ಕೂಡ ಪರಿಪಕ್ವವಾದಂಥ ಒಂದು ಕಾನೂನು ಇದಕ್ಕೆ ಇಲ್ಲದೆ ಇರುವಂಥದ್ದು. ಅಂದರೆ ಕಾನೂನಿನಲ್ಲಿ ವಿವರವಾಗಿ ಅಂದರೆ ಸ್ಪಷ್ಟವಾಗಿ ನಮೂದು ಮಾಡಿ ಯಾವ ಸಂದರ್ಭದಲ್ಲಿ ಹಕ್ಕು ಇದೆ, ಯಾವ ಸಂದರ್ಭದಲ್ಲಿ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಮೂದು ಇಲ್ಲದೆ ಇರೋದ್ರಿಂದ ಈ ಗೊಂದಲಗಳು ಈಗಲೂ ಮುಂದುವರಿತಾ ಬರ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ತೀರ್ಪುಗಳು ಕೂಡ ಬರ್ತಾ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ತಗೊಂಡಿರುವಂಥ ಅಂಶ, ಕೆಲವರು ಕೇಳ್ತಾ ಇರುವಂಥದ್ದು ಪ್ರಶ್ನೆ ಏನು ಅಂತಂದರೆ, ಎರಡನೇ ಹೆಂಡತಿ ಮತ್ತು ಮಕ್ಕಳು ಅವರು ಮೊದಲನೇ ಹೆಂಡತಿ ಮತ್ತು ಮಕ್ಕಳ ಮೇಲೆ ವಿಭಾಗ ಕೋರಿ, ಅಂದರೆ ತಮಗೆ ಭಾಗ ಬರಬೇಕು ಅಂತೇಳಿ ದಾವೆಯನ್ನು ಸಲ್ಲಿಸ್ಬೋದಾ ಅಂಥೇಳಿ ಕೇಳ್ತಾರೆ. ಆ ರೀತಿ ಸಲ್ಲಿಸಿದ್ರೆ ಎಷ್ಟು ಭಾಗ ಬರುತ್ತೆ, ಅಥವಾ ಮೊದಲನೇ ಹೆಂಡತಿ ಗಂಡನ ಆಸ್ತಿಯಲ್ಲಿ ಮೊದಲನೇ ಹೆಂಡತಿಗೆ ಅರ್ಧ ಅಥವಾ ಎರಡನೇ ಹೆಂಡತಿಗೆ ಅರ್ಧ ಬರುತ್ತಾ, ಈ ರೀತಿಯ ಹಲವಾರು ಪ್ರಶ್ನೆಗಳನ್ನು ಮುಂದೆ ಇಡ್ತಾ ಇರ್ತಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಜೊತೆಗೆ ಇದರ ಒಂದು ಮಾಹಿತಿಯನ್ನು ನೀಡ್ತೇನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ, ಎರಡನೇ ಹೆಂಡತಿ ಮತ್ತು ಮಕ್ಕಳು, ಮೊದಲನೇ ಹೆಂಡತಿ ಮತ್ತು ಮಕ್ಕಳ ಮೇಲೆ ವಿಭಾಗ ಅಥವಾ ಆಸ್ತಿಯ ಪಾಲನ್ನು ಕೇಳಿ ದಾವೆಯನ್ನು ಸಲ್ಲಿಸ್ಬೋದಾ ಅನ್ನೋ ವಿಚಾರ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಪ್ರಶ್ನೆ ಏನಿದೆ, ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಲ್ಲೇ ಉತ್ತರ ಕೂಡ ಕಂಡುಕೋಬೋದಾಗಿದೆ. ಅಂದರೆ ಎರಡನೇ ಹೆಂಡತಿ ಮತ್ತು ಮಕ್ಕಳು ಮೊದಲನೇ ಹೆಂಡತಿ ಮತ್ತು ಮಕ್ಕಳ ಮೇಲೆ ಅಂತಂದರೆ ದಾವೆಯನ್ನು ಹೂಡಬೇಕಾದ್ರೆ ಆ ವ್ಯಕ್ತಿಗಳು ಬದುಕಿರಬೇಕಾಗಿರುತ್ತೆ. ಸೊ ಅಂದರೆ ಇಲ್ಲಿ ಮೊದಲನೇ ಹೆಂಡತಿ ಬದುಕಿದ್ದಾಳೆ ಅನ್ನೋದು ಈ ಒಂದು ಪ್ರಶ್ನೆಯಲ್ಲೇ ಉತ್ತರ ಸಿಗುವಂಥದ್ದಾಗಿದೆ. ಸೊ ಹಾಗಾಗಿ ಮೊದಲನೇ ಹೆಂಡತಿಯೇ ಬದುಕಿರಬೇಕಾದ್ರೆ ಎರಡನೇ ಹೆಂಡತಿಯನ್ನು ಮದುವೆ ಆಗಿದ್ದಾನೆ ಆತ ಅನ್ನೋದು ಇಲ್ಲಿ ವಿಚಾರ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ಮೊದಲನೇ ಹೆಂಡತಿ ಬದುಕಿದ್ದಾಗಲೇ ಎರಡನೇ ಹೆಂಡತಿಯನ್ನು ಮದುವೆ ಆಗಿರುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಕ್ಲಾರಿಫಿಕೇಷನನ್ನು ಮಾಡ್ಕೋಬೇಕಾಗಿರುತ್ತೆ. ಮೊದಲನೇ ಹೆಂಡತಿ ಬದುಕಿದ್ದಾಗ ಎರಡನೇ ಮದುವೆಯನ್ನು ಮಾಡಿಕೊಂಡಾಗ ಎರಡನೇ ಮದುವೆ ಕಾನೂನು ರೀತಿಯಲ್ಲಿ ಊರ್ಜಿತ ಆಗಿರೋದಿಲ್ಲ, ಅದು ನಲ್ ಆ್ಯಂಡ್ ವೈಡ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಅಂಶವನ್ನು ಇಲ್ಲಿ ಪರಿಪಕ್ವ ಮಾಡ್ಕೋಬೇಕು. ಮೊದಲನೇ ಹೆಂಡತಿ ಬದುಕಿದ್ದಾಳೆ ಅಂತಂದರೆ ಆಕೆಗೆ ಡೈವರ್ಸ್ ಆಗಿತ್ತೆ ಅನ್ನೋದು ನೋಡಬೇಕಾಗತ್ತೆ, ಅಥವಾ ಆಕೆ ಯಾವುದೇ ಗಂಡನಿಂದ ದೂರ ಇದ್ದು ಡೈವರ್ಸ್ ಆಗಿದ್ದು ಅಥವಾ ಸತ್ತಿದ್ದಾಳೆ ಅಂತ ಹೇಳಲಿಕ್ಕೆ ಬರೋಲ್ಲ. ಏಕೆಂದರೆ ಈಗ ದಾವೆಯನ್ನು ಮೊದಲನೇ ಹೆಂಡತಿ ಮೇಲೆ ಹಾಕ್ತಾ ಇದ್ದೀವಿ ಅಂತಂದಾಗ ಬದುಕಿದ್ದಾಳೆ ಅಂತಲೇ ಅನ್ಕೋಬೇಕಾಗತ್ತೆ. ಇಲ್ಲಿ ಡೈವರ್ಸ್ ಆಗಿದ್ದರೆ ಮೊದಲನೇ ಹೆಂಡತಿ ಮೇಲೆ ದಾವೆಯನ್ನು ಹಾಕುವ ಅವಶ್ಯಕತೆ ಬರೋದಿಲ್ಲ. ಸೊ ಮೊದಲನೇ ಹೆಂಡತಿ ಬದುಕಿದ್ದು ಎರಡನೇ ಮದುವೆಯನ್ನು ಆಗಿದ್ದಾಗ ಆ ಮದುವೆ ನಲ್ ಆ್ಯಂಡ್ ವೈಡ್ ಆಗಿರುತ್ತೆ. ಸೊ ಹಾಗಾಗಿ ಅಂಥ ಒಂದು ಮ್ಯಾರೇಜಿಂದ ಹುಟ್ಟಿದಂಥ ಮಕ್ಕಳು ಏನಿರ್ತಾರೆ, ಅವರು ಪಿತ್ರಾರ್ಜಿತ ಸೊತ್ತೇನಿರ್ತದೆ, ಗಂಡನ ಪಿತ್ರಾರ್ಜಿತ, ತಂದೆಯ ಪಿತ್ರಾರ್ಜಿತ ಸೊತ್ತೇನಿರ್ತದೆ, ಇದರಲ್ಲಿ ಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ. ಏನಕ್ಕೆ ಅಂದರೆ ಲೀಗಲ್ ಮ್ಯಾರಿಡ್ ಆಗಿರೋವಂಥದ್ದು ಅವರ ಮಕ್ಕಳೇನಿರ್ತಾರೆ, ಅವರ ಲೀಗಲ್ ಏನಿರ್ತಾರೆ, ಅವರುಗಳು ಪಿತ್ರಾರ್ಜಿತ ಅವರು ಹುಟ್ಟುವಾಗಲೇ ಅದರ ಒಂದು ಹಕ್ಕನ್ನು ಪಡ್ಕೊಂಡ್ಬಂದಿರ್ತಾರೆ. ಇಲ್ಲಿ ಎರಡನೇ ಮದುವೆ ಆಗುವಾಗಲೇ ಅದು ನಲ್ ಆ್ಯಂಡ್ ವೈಡ್ ಆಗಿರೋದ್ರಿಂದ, ನಲ್ ಆ್ಯಂಡ್ ವೈಡ್ ಆಗಬಹುದಂತ ಮದುವೆ ಆಗಿರೋದ್ರಿಂದ ಅವು ಹುಟ್ಟಿದಂಥ ಮಕ್ಕಳಿಗೆ ಅವರು ಹುಟ್ಟುತ್ತಾನೆ ಅವರ ಹಕ್ಕನ್ನು ಪಡ್ಕೊಂಡು ಬಂದಿರೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಕೂಡ ಇದೆ, ಅದನ್ನು ಅನಂತರದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಆ ಒಂದು ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಹಾಗಾಗಿ ಇಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಬರೋದಿಲ್ಲ ಒಂದು. ಎರಡನೇದಾಗಿ ಇನ್ನೊಂದು ಪ್ರಶ್ನೆ, ಮೊದಲನೇ ಹೆಂಡತಿ ಅಥವಾ ಮೊದಲನೇ ಹೆಂಡತಿಯ ಮಕ್ಕಳಿಗೆ ಅರ್ಧ ಭಾಗ, ಎರಡನೇ ಹೆಂಡತಿಯ ಮಕ್ಕಳಿಗೆ ಅರ್ಧ ಭಾಗ ಆಸ್ತಿ ಬರುತ್ತಾ ಅಂತ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಆ ರೀತಿಯಲ್ಲಿ ಹಿಂದೂ ಕಾನೂನಿನಲ್ಲಿ ಅಥವಾ ಲೀಗಲಿಸ್ ಏನಿರ್ತಾರೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಲ್ಲಿ ಯಾವುದೇ ಹಂಚಿಕೆ ಬರೋದಿಲ್ಲ. ಈಗ ಒಬ್ಬ ವ್ಯಕ್ತಿಗೆ ಎರಡು ಮದುವೆಗಳಾಗಿದ್ದರೆ, ಎರಡು ವ್ಯಾಲಿಡ್ ಮ್ಯಾರಿಡ್ ಆಗಿದ್ರು ಕೂಡ, ಅಂದರೆ ಮೊದಲನೇ ಹೆಂಡತಿ ತೀರೋದ ನಂತರದಲ್ಲಿ ಅಥವಾ ಡೈವರ್ಸ್ ಆದ ನಂತರದಲ್ಲಿ ಎರಡನೇ ಮದುವೆ ಆಗಿದ್ರು ಕೂಡ
ಇಲ್ಲಿ ವ್ಯಾಲಿಡೇ ಆಗಿದ್ರು ಆಗಿದೆ ಅಂತಲೇ ಅಂದ್ಕೊಂಡ್ರು ಕೂಡ ಮೊದಲನೇ ಹೆಂಡತಿ ಮಕ್ಕಳಿಗೆ ಅರ್ಧ ಆಸ್ತಿ, ಎರಡನೇ ಹೆಂಡತಿಯ ಮಕ್ಕಳಿಗೆ ಅರ್ಧ ಆಸ್ತಿ, ಆ ರೀತಿಯಲ್ಲಿ ಎಲ್ಲೂ ವಿಭಾಗ ಮಾಡಿಕೊಡಲಿಕ್ಕೆ ಬರೋದಿಲ್ಲ ಕಾನೂನಿನ ಅಡಿಯಲ್ಲಿ. ಸೊ ಮೊದಲನೇ ಹೆಂಡತಿಯ ಮಕ್ಕಳು ಎಷ್ಟು ಜನ ಇದ್ದಾರೆ, ಎರಡನೇ ಹೆಂಡತಿಯ ಮಕ್ಕಳು ಎಷ್ಟು ಜನ ಇದ್ದಾರೆ, ತಂದೆ ಇದ್ದರೆ ತಂದೆಗೂ ಕೂಡ ಒಂದು ಭಾಗ, ಇಷ್ಟು ಜನ ಟೋಟಲನ್ನು ಮಾಡಿ ಅಲ್ಲಿ ಭಾಗವನ್ನು ಕೊಡಬೇಕಾಗತ್ತೆ. ಈಗ ಉದಾಹರಣೆಗೆ ಒಂದು 5 ಎಕರೆ ಜಮೀನು ಇದೆ ಅಂತ ಅಂದ್ಕೊಂಡ್ರೆ ಮೊದಲನೇ ಹೆಂಡತಿಗೆ ಒಬ್ಬರು ಮಗ ಇದ್ದಾನೆ ಅಂತ ಅಂದ್ಕೊಂಡ್ರೆ, ಎರಡನೇ ಹೆಂಡತಿಗೆ 3 ಜನ ಮಕ್ಕಳಿದ್ದಾರೆ ಅಂತ ಅಂದ್ಕೊಂಡ್ರೆ, ಇಲ್ಲಿ ತಂದೆ ಬದುಕಿದ್ರೆ ಆವಾಗ ಒಟ್ಟು ಮೊದಲನೇ ಹೆಂಡತಿಯ ಮಕ್ಕಳು ಒಬ್ಬರು, ಎರಡನೇ ಹೆಂಡತಿಯ ಮಕ್ಕಳು 3 ಜನ, ಒಟ್ಟಿಗೆ 4 ಆಯಿತು. ತಂದೆ ಇದ್ದಾರೆ ಅಂತ ಅಂದ್ಕೊಳ್ಳೋದಾದರೆ 5 ಆಗುತ್ತೆ. 5 ಎಕರೆ ಜಮೀನು ಇದ್ದರೆ ಅಂಥ ಸಂದರ್ಭದಲ್ಲಿ ವಿಭಾಗ ಮಾಡಿದಾಗ ತಲಾ 1 ಎಕರೆ ಭಾಗ ಬರುತ್ತೆ. ಒಂದು ವೇಳೆ ತಂದೆ ಇಲ್ಲ ಅಂತಂದಾಗ 4 ಜನ ಆಗಿರ್ತಾರೆ, ಆಗ ಒಬ್ಬೊಬ್ಬರಿಗೆ 1/4 ಎಕರೆ 1/4 ಎಕರೆ ತಲಾ ಬರುತ್ತೆ. ಸೊ ಈ ರೀತಿಯಲ್ಲಿ ಹಂಚಿಕೆಯನ್ನು ಮಾಡಲಿಕ್ಕಾಗತ್ತೆ ಹೊರತು ಅದು ಮೊದಲನೇ ಹೆಂಡತಿಗೆ ಅರ್ಧ, ಎರಡನೇ ಹೆಂಡತಿಗೆ ಅರ್ಧ ಆಸ್ತಿ ಈ ರೀತಿಯಲ್ಲಿ ಬರೋದಿಲ್ಲ. ಮೂರನೇ ಪ್ರಶ್ನೆ, ಈ ಒಂದು ಯಾಕೆ ಈ ಮೊದಲನೇ ಹೆಂಡತಿ ಬದುಕಿದ್ದಾಗ ಎರಡನೇ ಮದುವೆಯನ್ನು ಮಾಡಿಕೊಂಡಾಗ ಪಿತ್ರಾರ್ಜಿತ ಆಸ್ತಿಯಲ್ಲಿ ಎರಡನೇ ಹೆಂಡತಿಯ ಮಕ್ಕಳಿಗೆ ಆಸ್ತಿಯ ಪಾಲು ಬರೋದಿಲ್ಲ ಅನ್ನೋದನ್ನು ನೋಡೋದಾದರೆ, ಈ ಹಿಂದೆ ಇದ್ದಂಥದ್ದು ಅವರು ಅಂದರೆ ಎರಡನೇ ಹೆಂಡತಿ ಅಥವಾ ಎರಡನೇ ಮದುವೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅವರು ನಲ್ ಆ್ಯಂಡ್ ವೈಡ್ ಆಗುವಂಥ ಮದುವೆಯನ್ನು ಮಾಡ್ಕೊಂಡಿದ್ರು ಕೂಡ ಅವರಿಗೆ ಹುಟ್ಟುವಂಥ ಮಕ್ಕಳು ಅವರು ಏನು ತಪ್ಪು ಮಾಡಿದ್ರು, ಹಾಗಾಗಿ ಅವರಿಗೆ ಸಮಪಾಲನ ಕೊಡಬೇಕು ಅನ್ನೋದಿತ್ತು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಸೊ ಆದರೆ ಇತ್ತೀಚೆಗೆ ಒಂದು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದ್ದು, ಆ ಒಂದು ತೀರ್ಪು ಅಂದರೆ ರೇವಣ್ಣ ಸಿದ್ದಪ್ಪ ಆ್ಯಂಡ್ ಅದರ್ಸ್ ವರ್ಸಸ್ ಮಲ್ಲಿಕಾರ್ಜುನ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣವನ್ನು ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪಿನ ಅನ್ವಯ ಎರಡನೇ ಮದುವೆ ನಲ್ ಆ್ಯಂಡ್ ವೈಡ್ ಆಗಿದ್ದರೆ ಅವರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹಕ್ಕು ಬರೋದಿಲ್ಲ. ಸೊ ಹಾಗಾದರೆ ಎರಡನೇ ಹೆಂಡತಿ ಮತ್ತು ಮಕ್ಕಳಿಗೆ ಯಾವ ಆಸ್ತಿಯಲ್ಲಿ ಬರುತ್ತೆ ಅಂತಂದರೆ, ಪಿತ್ರಾರ್ಜಿತ ಆಸ್ತಿಯನ್ನು ತಂದೆಗೆ ಹಂಚಿದಾಗ ತಂದೆಗೆ ಒಂದು ಭಾಗ ಬರುತ್ತಲ್ಲ, ಆ ಒಂದು ಭಾಗದಲ್ಲಿ ಎರಡನೇ ಹೆಂಡತಿ ಮತ್ತು ಮಕ್ಕಳಿಗೆ ಅದರ ಹಕ್ಕನ್ನು ಪಡ್ಕೋಬೋದಾಗಿರುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಮೊದಲನೇ ಹೆಂಡತಿ ಮಕ್ಕಳು ಎರಡನೇ ಮಕ್ಕಳ ಮೇಲೆ ಎರಡನೇ ಹೆಂಡತಿ ಮತ್ತು ಮಕ್ಕಳು ದಾವೆಯನ್ನು ಹಾಕ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ದಾವೆಯನ್ನು ಹಾಕ್ತಾ ಇದ್ದೀವಿ ಅಂತಂದ್ರೇ ಮೊದಲನೇ ಹೆಂಡತಿಯ ಮೇಲೆ ದಾವೆಯನ್ನು ಹಾಕ್ತಾ ಇದ್ದೀವಿ ಅಂತಂದ್ರೇ ಆಕೆ ಬದುಕಿದ್ದಾಳೆ ಅನ್ನೋ ಅರ್ಥ ಬರುತ್ತೆ. ಸೊ ಹಾಗಾಗಿ ಆಕೆ ಬದುಕಿದಾಗಲೇ ಎರಡನೇ ಮದುವೆ ಮಾಡ್ಕೊಂಡಿರುವಂಥದ್ದು ನಲ್ ಆ್ಯಂಡ್ ವೈಡ್ ಆಗುತ್ತೆ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಯಾವುದೋ ಒಂದು ಭಾಗ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ರೇವಣ್ಣ ಸಿದ್ದಪ್ಪ ಆ್ಯಂಡ್ ಅದರ್ಸ್ ವರ್ಸಸ್ ಮಲ್ಲಿಕಾರ್ಜುನ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣ ಏನಿದೆ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವರವಾದಂಥ ಒಂದು ವಿಡಿಯೋ ಈ ಹಿಂದೆಯೇ ಮಾಡಿದ್ದೇನೆ. ಆ ವಿಡಿಯೋನು ಕೂಡ ಕೊನೆಯಲ್ಲಿ ಸ್ಕ್ರೀನ್ ಮೇಲೆ ಬರೋ ರೀತಿಯಲ್ಲಿ ಮಾಡಿರ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ.